ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಹತ್ಯೆಯನ್ನ ಖಂಡಿಸಿ ಪಾಕಿಸ್ತಾನದಲ್ಲಿರುವ 9 ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತೀಯ ಸೇನೆ ಜಂಟಿ ದಾಳಿ ನಡೆಸಿ ಉಗ್ರರ ನೆಲೆಗಳನ್ನ ಒಡೆದು ಹಾಕಿದೆ. ಆಪರೇಷನ್ ಸಿಂಧೂರ ಬಳಿಕ ಭಾರತೀಯ ಸೇನಾಧಿಕಾರಿಗಳು ತುರ್ತು ಪತ್ರಿಕಾಗೋಷ್ಠಿ ನಡೆಸಿದ್ದು, ಸಿಂಧೂರ ಕಾರ್ಯಾಚರಣೆಯ ಸಂಪೂರ್ಣ ವಿವರವನ್ನ ಪಾಕಿಸ್ತಾನ ಹಾಗೂ ವಿಶ್ವಕ್ಕೆ ಕರ್ನಲ್ ಸೋಫಿಯಾ ಖುರೇಶಿ ವಿವರಿಸಿದ್ದಾರೆ. ಈ ಸೋಫಿಯಾ ಖುರೇಶಿ ಯಾರು ಅಂತ ನೋಡೋದಾದ್ರೆ, ಭಾರತೀಯ ಸೇನೆಯಲ್ಲಿ ಮಹಿಳೆಯರಿಗೆ ಖಾಯಂ ನೇಮಕಾತಿ ನೀಡುವ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ 2020ರಲ್ಲಿ ಐತಿಹಾಸಿಕ ತೀರ್ಪನ್ನ ನೀಡಲಾಗಿತ್ತು. ತೀರ್ಪು ನೀಡುವ ಸಂದರ್ಭದಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಅವರ ಸಾಧನೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಉಲ್ಲೇಖಿಸಲಾಗಿತ್ತು. ಸೋಫಿಯಾ ಅವರು ಆಪರೇಷನ್ ಸಿಂಧೂರದ ಈ ಪತ್ರಿಕಾಗೋಷ್ಠಿಯನ್ನ ಇವತ್ತು ನಡೆಸಿದ್ದಾರೆ. ತೀರ್ಪು ನೀಡುವ ವೇಳೆ ಹಲವು ಮಹಿಳಾ ಅಧಿಕಾರಿಗಳ ಸಾಧನೆಗಳನ್ನ ನ್ಯಾಯಾಲಯ ಉಲ್ಲೇಖಿಸಿತ್ತು. ಸೋಫಿಯಾ ಅವರ ಸಾಧನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಉದಾಹರಣೆಯಾಗಿ ಹೇಳಲಾಗಿತ್ತು. ಅದೇ ಮೊದಲ ಬಾರಿಗೆ ಭಾರತವು ದೊಡ್ಡ ಮಟ್ಟದಲ್ಲಿ ಆಯೋಜಿಸಿದ್ದ ಎಕ್ಸೈಸ್ ಫೋರ್ಸ್ 18 ಹೆಸರಿನ ವಿವಿಧ ದೇಶಗಳ ಸೇನಾಭ್ಯಾಸದಲ್ಲಿ ಭಾರತದ ಸೇನಾ ತಂಡವನ್ನ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಮುನ್ನಡೆಸಿದ್ರು ಅಂತ ಸುಪ್ರೀಂ ಕೋರ್ಟ್ ಶ್ಲಾಘನೆ ಸಹ ವ್ಯಕ್ತಪಡಿಸಿತ್ತು. 2006ರಲ್ಲಿ ಕಾಂಗೋದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಸೋಫಿಯಾ ಅವರು ಪಾಲ್ಗೊಂಡಿದ್ರು. ಈ ವೇಳೆ ಕದನ ವಿರಾಮ ಉಲ್ಲಂಘನೆಯಂತಹ ಘಟನೆಗಳ ಮೇಲ್ವಿಚಾರಣೆ ಮತ್ತು ಮಾನವೀಯ ನೆರವು ಚಟುವಟಿಕೆಗಳ ನೇತೃತ್ವ ವಹಿಸಿದ್ರು ಅಂತ ಸಹ ಉಲ್ಲೇಖಿಸಿದ್ದನ್ನ ಇಲ್ಲಿ ಜ್ಞಾಪಿಸಬೇಕಾಗುತ್ತೆ. ಮತ್ತೆ ಇವರು ಗುಜರಾತ್ನವರು, ಆದ್ರೆ ಗುಜರಾತ್ನಲ್ಲಿ ಅವರು ಹುಟ್ಟಿದ್ರು ಅವರು ಬೆಳಗಾವಿಯ ಸೊಸೆಯಾಗಿದ್ದಾರೆ, ಬೆಳಗಾವಿಯವರನ್ನ ಮದ್ವೆ ಆಗಿದ್ದಾರೆ ಅನ್ನೋದನ್ನ ಸಹ ಇದು ಕರ್ನಾಟಕಕ್ಕೂ ಹೆಮ್ಮೆ ಅನ್ನೋ ವಿಚಾರವನ್ನ ಇಲ್ಲಿ ನಿಲ್ಲಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದಲ್ಲಿ. ಮತ್ತಷ್ಟು ವಿಚಾರಗಳನ್ನ ಅಪ್ಡೇಟ್ಸ್ ಅನ್ನ ಹೇಳ್ತಿರ್ತೀವಿ. ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ಇದರ ಜೊತೆಗೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗೋದನ್ನ ಮರಿಬೇಡಿ. ನಮಸ್ಕಾರ ವೀಕ್ಷಕರೇ.